ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ಏನು ಸ್ಪೆಷಲು ಸಂಡೇದಂತಂದರೆ ಗೋಬಿ ಮಂಚೂರಿ. ಎಸ್ ರೀ, ಅನದರ್ ಎಲ್ರದ್ದು ಕೂಡ ಫೇವ್ರೇಟ್ ಸ್ಟ್ರೀಟ್ ಫುಡ್ ರೀ ಇದು ಮಂಚೂರಿ ಮಾಡೋದು. ಈಸಿ ಇರುತ್ತೆ, ಮನೆಯಲ್ಲಿ ನೀವು ಟ್ರೈ ಮಾಡ್ಬೋದು. ನಮ್ಮ ಮನೆಯಲ್ಲಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ ಸರ್ ಮಾಡಿದ್ದಾರೆ. ಸೊ ಸಂಡೇ ಇತ್ತಲ್ವ, ಅವರಿಗೂ ಕೂಡ ರಜೆ ಇರುತ್ತೆ, ಹಾಗಾಗಿ ಅವ್ರು ಮಾಡಿರುವಂಥದ್ದು. ಸೊ ನಾವೆಲ್ಲರೂ ಕೂಡ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದೀವಿ, ಸರಿಗೆ ವಾಪಸ್ ರಿವ್ಯೂ ಹೇಳ್ತಾ ಇದ್ದೀವಿ ಚೆನ್ನಾಗಾಗಿದೆ ಅಂತ. ಸೊ ಅದೇ ಮಾತು ನಡೀತಾ ಇದೆ ನಮ್ಮಲ್ಲಿ. ಸೊ ತುಂಬಾ ಚೆನ್ನಾಗಾಗಿತ್ತು. ಇಲ್ಲಿ ಮಾರ್ನಿಂಗ್ ಪೃಥ್ವಿ ಆ್ಯಂಡ್ ಪ್ರತೀಕ್ ಅವ್ರ ಹಳೆಯ ಟೆಕ್ಸ್ಟ್ ಬುಕ್ಕನ್ನು ನಾನು ಒಂದು ಚೀಲದಲ್ಲಿ ಹಾಕಿಟ್ಟಿದ್ದೆ. ಅವೆಲ್ಲ ತೆಗೆದುಕೊಂಡ್ಬಿಟ್ಟು ನೋಡ್ತಾ ಇದ್ರು ಏನೇನು ಬರೆದಿದ್ವಿ, ಹೋದ ವರ್ಷದ ಯಾವೆಲ್ಲ ಟೆಕ್ಸ್ಟ್ ಬುಕ್ ಇದ್ದಾವೆ ಅಂತ. ಸೊ ನಾನು ಅವ್ರಿಗೆ ಹೇಳ್ತಾ ಇರೋದು, ಯಾವ ರೀತಿ ತೆಗೆದಿದ್ದೀರಿ ಅದೇ ರೀತಿ ವಾಪಸ್ ಹಾಕಿಡಿ, ಕೆಲಸ ಜಾಸ್ತಿ ಮಾಡ್ಸಕ್ಕೆ ಹೋಗಬೇಡಿ ಅಂತ. ಸೊ ಹಾಕಿಡ್ತೀವಿ ಅಂತ ಅದೇ ಹೇಳ್ತಾ ಇದ್ರು. ಸೊ ಎಸ್, ಇವತ್ತಿನ ಸ್ಪೆಷಲ್ ಗೋಬಿ ಮಂಚೂರಿ ಸರ್ ಮಾಡಿರೋದ್ರಿಂದ ನಾನು ಜಸ್ಟ್ ಹೆಲ್ಪ್ ಮಾಡಿದ್ದೀನಿ ಅವ್ರಿಗೆ. ಓಕೆ, ಸೊ ಎಸ್, ಗೋಬಿ ಲಿಟಲ್ ಬಿಟ್ ಹೆಲ್ಪ್ ಅಷ್ಟೇ ಮಾಡಿದ್ದೀನಿ. ನಾನು ಜಾಸ್ತಿ ಇದರಲ್ಲಿ ಪರಿಣಿತೆ ಅಲ್ಲ. ಓಕೆ, ಸರ್ ಚೆನ್ನಾಗಿ ಮಾಡ್ತಾರೆ. ನನಗೆ ಅಷ್ಟೊಂದು, ನಾನು ಮೇ ಬಿ ಭಾಳ ಕಡಿಮೆ ಮಾಡೋದು ಆ್ಯಕ್ಚುಲಿ, ಹಾಗಾಗಿ ನನಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಸರ್ ಚೆನ್ನಾಗಿ ಮಾಡ್ತಾರೆ. ಓಕೆ, ಸೊ ಒಂದು ಪ್ಯಾನ್ ಇಟ್ಕೊಳ್ಳಿ, ಅದ್ರಾಗ ನೀರು ಹಾಕ್ಕೊಳ್ಳಿ. ನೀರು ಸ್ವಲ್ಪ ಬಿಸಿ ಆಗಿರಬೇಕು. ಆ್ಯಂಡ್ ಬಿಸಿ ಮಾಡಿದ ಮೇಲೆ ಅದಕ್ಕೆ ಒಂಚೂರು ಸಾಲ್ಟ್ ಸೇರಿಸ್ಕೊಳ್ಳಿ, 1 ಚಮಚ 2 ಚಮಚ. ವೈ ಬಿಕಾಸ್ ಗೋಬಿ ಏನಿರ್ತದಲ್ಲ ಅದರಲ್ಲಿ ಸಣ್ಣ ಸಣ್ಣ ಹುಳ ಇರ್ತಾವ್ರಿ ಒಳಗಡೆ. ಸೊ ಅದನ್ನು ಫಸ್ಟು ಕ್ಲೀನ್ ಮಾಡ್ಕೋಬೇಕು, ಈ ರೀತಿಯಾಗಿ ನೀಟಾಗಿ ಹೆರ್ಚ್ಕೊಂಡು ಫಸ್ಟು ಕ್ಲೀನ್ ಮಾಡ್ಕೋಬೇಕು. ಓಕೆ, 1-2 ಸತಿ ಚೆನ್ನಾಗಿ ಇದು ನೀರು ಕುದಿಬೇಕು ರೀ. ಗೋಬಿ ಕೂಡ ಅದ್ರ ಜೊತೆನೇ ಬಾಯ್ಲ್ ಆಗತ್ತೆ. ಬಟ್ ನೀರು ಮಾತ್ರ ಚೆನ್ನಾಗಿ ಕುದ್ದಾಗ ಈ ಗೋಬಿಯನ್ನು ಅದ್ರಾಗ ಆ್ಯಡ್ ಮಾಡಿ ಸರಿಯಾಗಿ ಎಲ್ಲನೂ ಏನೇ ಒಂದು ಇಂಪ್ಯೂರಿಟೀಸ್ಗಳು ಇದ್ದರೂ ಕೂಡ ಎಸ್ ರೀ, ಈ ನೀರಲ್ಲಿ ಹೋಗಿಬಿಡತ್ತೆ. ಓಕೆನಾ, ಸರಿ. ಸೊ ಚೆನ್ನಾಗಿ ಗೋಬಿಯನ್ನು ಕುದಿಸಿದ ನಂತರ ಅದಕ್ಕೆ ವಾಶ್ ಮಾಡ್ಕೊಳ್ಳಿ. 1-2 ಸತಿ ಬೇರೆ ತಣ್ಣೀರು ಹಾಕ್ಕೊಂಡು ಕೂಡ ನೀವು ವಾಶ್ ಮಾಡಿಕೊಂಡು ಕ್ಲೀನಾಗಿ ನೋಡ್ಕೋಬೋದು ಇಲ್ಲಿ. ಆ್ಯಂಡ್ ಈ ರೀತಿ ತೆಗೆದಿಟ್ಕೊಂಬಿಡಿ, ನೀರೆಲ್ಲ ಕಂಪ್ಲೀಟ್ ಸೋಸಿ ಹೋಗೋ ಥರ. ಓಕೆ, ನಾವು ಇಲ್ಲಿ ಬ್ಯಾಟರ್ ರೆಡಿ ಮಾಡ್ಕೋತಾ ಇದ್ದೀವಿ. ಅದಕ್ಕೆ ಫಸ್ಟ್ ಮೈದಾ ಆ್ಯಡ್ ಮಾಡ್ಕೊಳ್ಳಿ, ಆಮೇಲೆ ರೆಡ್ ಚಿಲ್ಲಿ ಪೌಡ್ರು, ಕಾರ್ನ್ಫ್ಲವರನ್ನು ಹಾಕ್ಕೊಳ್ಳಿ. ಅದೇ ರೀತಿಯಾಗಿ ಸಾಲ್ಟ್ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಸೊ ಎಸ್, ಇದಿಷ್ಟು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿ. ಇಫ್ ಯು ಹ್ಯಾವ್ ಬ್ಲ್ಯಾಕ್ ಪೆಪ್ಪರ್ ಪೌಡರಿ, ಕರಿಮೆಣಸಿನ ಪುಡಿ ಇರ್ತದೆ ನೋಡಿ, ಅದು ಇತ್ತಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಲಿಟಲ್ ಬಿಟ್ ಆಫ್ ಫುಡ್ ಕಲರ್, ಬಿಕಾಸ್ ಚೆನ್ನಾಗಿ ಕಲರ್ ಬರುತ್ತಲ್ವ ಅದಕ್ಕೋಸ್ಕರ. ಇದು ಆಪ್ಷನಲ್ಲು, ಇಫ್ ಯು ಹ್ಯಾವ್ ಆ್ಯಡ್ ಮಾಡಿ. ನಿಮ್ಮ ಕಡೆ ಫುಡ್ ಕಲರ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ನೋ ವರಿ. ಓಕೆ, ಇದಕ್ಕೆ ಈ ಬ್ಯಾಟರ್ಗೆ ಚೆನ್ನಾಗಿ ಇದನ್ನು ಬ್ಯಾಟರ್ ಕಲಿಸ್ಕೊಂಡ್ಬಿಟ್ಟು, ಇದನ್ನು ನಾನು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ. ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಹಾಕಬೇಕು. ಫೈನ್ ಪೇಸ್ಟ್ ಬೇಡ, ಒಂಚೂರು ಬೈಟ್ ಬರಬೇಕು ಅದಕ್ಕೋಸ್ಕರ. ಸೊ ನಾನು ಅದನ್ನು ಕೆಲಸ ನಾನು ಮಾಡಿಕೊಟ್ಟಿದ್ದೀನಿ ಸರ್ಗೆ. ಓಕೆ, ಸೊ ಚೆನ್ನಾಗಿ ಎಲ್ಲ ಗೋಬಿಯನ್ನು ಆ ಬ್ಯಾಟರಲ್ಲಿ ಕೋಟಿಂಗ್ ಆಗೋ ಥರ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿ ಕಲಿಸ್ಕೊಳ್ಳಿ. ಆಮೇಲೆ ಇಲ್ಲಿ ವೆಜಿಟೇಬಲ್ಸ್ಗಳನ್ನು ಸರಿ ಕಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಗೋಬಿ ಕೂಡ ಆಯಿಲಲ್ಲಿ ಸರಿ ಫ್ರೈ ಮಾಡೋಕ್ಕೆ ಹಾಕ್ತಾ ಇದ್ದಾರೆ. ನಂದು ಏನು ಕಾಂಟ್ರಿಬ್ಯೂಷನ್ ಇಲ್ಲ ಇವತ್ತಿಂದು ಒಂದು ಡಿಶಲ್ಲಿ. ಸೊ ಎಸ್, ಈ ರೀತಿಯಾಗಿ ಆಯಿಲ್ ತುಂಬ ಚೆನ್ನಾಗಿ ಹೀಟ್ ಆದಮೇಲೆ ಅದಕ್ಕೆ ಕೋಟಿಂಗ್ ಮಾಡಿ ಇಟ್ಟಿರುವಂತಹ ಗೋಬಿಯನ್ನು ಆಯಿಲಲ್ಲಿ ಆ್ಯಡ್ ಮಾಡ್ತಾ ಹೋಗಿ. ಸೊ ನಾವು ಈ ಪ್ಯಾನ್, ನೀವು ಕಡಾಯಿಯೊಳಗೆ ಮಾಡ್ಬೋದು. ನಾವು ಈ ಪ್ಯಾನ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಇದು ನಾನ್ ಸ್ಟಿಕ್ ಇದೆ ಅಲ್ವಾ, ಸೊ ಅಂಟ್ಕೊಳ್ಳೋದಿಲ್ಲ ಅಂತ. ಓಕೆನಾ, ಆ್ಯಂಡ್ ಆಯಿಲಲ್ಲಿ ಏನೂ ಬಿಟ್ಕೊಡೋಂಗಿಲ್ಲ. ಹಾಗೆ ಇಲ್ಲಿ ವೆಜ್ಜೀಸ್ಗಳನ್ನು ಕಟ್ ಮಾಡಿಟ್ಟಿದ್ವಿ. ಕ್ಯಾಪ್ಸಿಕಮ್ ಇದೆ, ಆನಿಯನ್ ಇದೆ, ಹಾಗೆ ಸ್ಪ್ರಿಂಗ್ ಆನಿಯನ್ ಕೂಡ ಇದೆ. ಓಕೆ, ನಿಮ್ಮಲ್ಲಿ ಏನಾದರೂ ಬೇರೆ ಕ್ಯಾರೆಟ್ ಅದೆಲ್ಲ ಆ್ಯಡ್ ಮಾಡ್ತಿದ್ರೆ ಅದನ್ನು ಕೂಡ ಕ್ಯಾರೆಟು ಆ್ಯಡ್ ಮಾಡ್ಕೋಬೋದು. ಸರಿನಾ? ಸೊ ಎಸ್, ಇಲ್ಲಿ ಫ್ರೈ ಮಾಡಿ ತೆಗಿತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಗೋಬಿ ಮಂಚೂರಿ ರೆಡಿಯಾಗಿದೆ. ಅದೇ ಆಯಿಲನ್ನು ಇನ್ನೊಂದು ಕಡಾಯಿಗೆ ನೀವು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಕುಟ್ಟಿಟ್ಟಿದ್ದೀನಲ್ವ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಫಸ್ಟ್ ಅದನ್ನೇ ಆ್ಯಡ್ ಮಾಡ್ಕೊಳ್ಳಿ. ಆಮೇಲೆ ಆನಿಯನ್ ಆ್ಯಡ್ ಮಾಡ್ಕೊಳ್ಳಿ. ದೆನ್ ಇವೆರಡನ್ನು ಕೂಡ ತುಂಬ ಚೆನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಆನಿಯನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಒಂಚೂರು ಉಪ್ಪನ್ನು ಹಾಕ್ಕೊಳ್ಳಿ. ಇಲ್ಲಿ ಕಾರ್ನ್ಸ್ಟಾರ್ಚ್ ಅಥವಾ ಕಾರ್ನ್ಫ್ಲವರ್ ಅಂತ ಕರಿತೀವಿ ನೋಡಿ, ಅದಕ್ಕೆ ಒಂದು ಸ್ಪೂನ್ ಅಥವಾ 2 ಸ್ಪೂನ್ ತೊಗೊಂಡು ಅದಕ್ಕೆ ನೀರನ್ನು ಹಾಕಿ ಈ ರೀತಿ ಕಲಿಸಿಟ್ಕೋಬೇಕು. ಹಾಗೆ ಈ ಆನಿಯನ್ಗೆ ಮತ್ತು ಕ್ಯಾಪ್ಸಿಕಮನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀವಿ. ಸೊ ದೆನ್ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ರಿ, ಆನಿಯನು ಆ್ಯಂಡ್ ಕ್ಯಾಪ್ಸಿಕಮ್ ಇವು 3 ಕೂಡ ಫ್ರೈ ಆಗ್ತಾ ಇದ್ದಾವೆ. ಸರಿನಾ? ಆ್ಯಂಡ್ ಇಲ್ಲಿ ಡಾರ್ಕ್ ಸೋಯಾ ಸಾಸ್ ರೀ, ಕೆಲವೊಂದಿಷ್ಟು ಸಾಸಸ್ಗಳನ್ನು ಕೂಡ ಆ್ಯಡ್ ಮಾಡಬೇಕು ಫಾರ್ ಟೇಸ್ಟ್. ಓಕೆ, ಇಲ್ಲಿ ಸೋಯಾ ಸಾಸನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಲೈಕ್ ಸ್ಟ್ರೀಟ್ ಮೇಲೆ ಹೆಂಗೆ ಮಾಡ್ತಾರೆ ನೋಡಿ, ಸೇಮ್ ಹಾಗೆ ಮಾಡೋದು ಸರು. ಸೊ ಎಸ್, ಇಲ್ಲಿ ಸೋಯಾ ಸಾಸನ್ನು ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ದೆನ್ ವೆನೆಗರ್. ಓಕೆ, ಈ ವೆನೆಗರ್ 1 ಸ್ಪೂನ್ ವೆನೆಗರ್ ಹಾಕಬೇಕು. ಸೊ 1 ಸ್ಪೂನ್ ವೆನೆಗರ್ ಅದರಲ್ಲೇ ಚಮಚಾಲೆನೇ ಹಾಕ್ಕೊಳ್ಳಿ. ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಎಸ್, ಸೋಯಾ ಸಾಸ್ ಆಯಿತು, ವೆನೆಗರ್ ಆಯಿತು, ರೆಡ್ ಚಿಲ್ಲಿ ಪೌಡ್ರ್ ಅದು ಕೂಡ 1 ಸ್ಪೂನ್. ಓಕೆ,
ಭಾಳ ಹಾಕ್ಕೊಂಬಿಟ್ಟಿವಂದರೆ ಖಾರ ಆಗಿಬಿಡುತ್ತೆ, ಅದಕ್ಕೋಸ್ಕರ 1 ಸ್ಪೂನ್. ಆಮೇಲೆ ಗ್ರೀನ್ ಚಿಲ್ಲಿ ಪೇಸ್ಟ್ರಿ. ಸೊ ಇವೆಲ್ಲ ಆ್ಯಕ್ಚುಲಿ ನಮ್ಮ ಮನೇಲಿ ನಾವು ಮಾಡ್ತಾ ಇರ್ತೀವಲ್ವ, ಹಾಗಾಗಿ ಎಲ್ಲನೂ ಕೂಡ ಇದ್ದಾವೆ ನಮ್ಮ ಮನೆಯಲ್ಲಿ. ಸೊ ಎಸ್, ನಿಮ್ಮ ಮನೇಲಿ ಇದ್ದರೆ ನೀವು ಕೂಡ ಆ್ಯಡ್ ಮಾಡಿ. ಇದ್ರಾಗ ಏನಾದರೂ ಇಲ್ಲ ಅಂದರೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್, ನೀವು ಬಿಟ್ಬಿಡ್ಬೋದು. ಸರಿನಾ? ಆ್ಯಂಡ್ 3 ಸ್ಪೂನು ಟೊಮ್ಯಾಟೊ ಕೆಚಪ್ ರೀ. ಓಕೆ, ಇದು ಕೂಡ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಇದು 3 ಸ್ಪೂನು ಟೊಮ್ಯಾಟೊ ಕೆಚಪ್. ಎಸ್, ಈ ಡಿಶಸ್ಸು ಡೈಲಿ ಮಾಡೋಪ್ಲೇ ಇಲ್ವಲ್ಲ, ನಾವು ಯಾವಾಗಾದರೂ ಒಮ್ಮೆ ಟ್ರೈ ಮಾಡ್ಬೋದು, ಅಂದರೆ ಮಂತಿಗೆ ಒಮ್ಮೆ. ಬಟ್ ಹೊರಗಡೆ ತಿನ್ನೋಕ್ಕಿಂತ ನೀವು ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳೋದೇ ಮುಖ್ಯ ಉದ್ದೇಶ ನಂದು. ಸರಿನಾ? ನಾವು ಈ ರೀತಿ ಎಲ್ಲ ಮನೆಯಲ್ಲಿ ಮಾಡ್ಕೋತೀವಿ ಅನ್ನೋದು ನಾನು ನಿಮಗೆ ತೋರಿಸ್ತಾ ಇರೋದು ಅಷ್ಟೇ. ಸೊ ಎಸ್, ಇಲ್ಲಿ ಎಲ್ಲ ಗೋಬಿಗಳನ್ನು ಈ ರೀತಿ ಫ್ರೈ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿದ್ವಿ. ಆ್ಯಂಡ್ ಇವೆಲ್ಲನೂ ಕೂಡ ತುಂಬ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡ್ಮೇಲೆ ನಾವೇನು ಕಲಿಸಿಟ್ಟಿದ್ವಲ್ವ ಕಾರ್ನ್ಫ್ಲವರು, ಅದನ್ನು ಇದಕ್ಕೆ ಆ್ಯಡ್ ಮಾಡಬೇಕು. ಈ ಕಾರ್ನ್ಫ್ಲವರ್ ಏನು ಮಾಡ್ತದೆ ರೀ, ಗ್ರೇವಿಯನ್ನು ಥಿಕ್ ಮಾಡುತ್ತೆ. ಓಕೆ, ಗಟ್ಟಿ ಮಾಡುತ್ತೆ, ನೋಡ್ಕೋಬೋದು. ಎಸ್, ಗಟ್ಟಿಯಾಗಿಬಿಟ್ಟಿದೆ ಗ್ರೇವಿ. ಆವಾಗೇನು ಮಾಡಬೇಕಪ್ಪ ಅಂತಂದರೆ, ಈ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಗೋಬಿಗಳನ್ನು ಇದಕ್ಕೆ ಆ್ಯಡ್ ಮಾಡಿ ತುಂಬ ಚೆನ್ನಾಗಿ ಇದನ್ನು ಸ್ಟರ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಅದು ಒಮ್ಮಲ್ದೊಮ್ಮಲೆ ಹಿಡ್ಕೊಂಬಿಡತ್ತೆ, ಅಬ್ಸಾರ್ಬ್ ಮಾಡ್ಕೊಂಬಿಡತ್ತೆ ಗೋಬಿ. ಸೊ ನೋಡ್ಕೋಬಹುದು ಇಲ್ಲಿ ಯಾವ ರೀತಿ ಹಿಡ್ಕೊಂಬಿಟ್ಟಿದೆ ಅಂತ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ನಾವೇನು ಸ್ಪ್ರಿಂಗ್ ಆನಿಯನ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ವ, ಸೊ ಅದನ್ನು ಹಾಕ್ಕೊಳ್ಳಿ. ಹಸಿ ಏನು ಹೇಳಬೇಕು ಹಸಿ ಆನಿಯನ್. ಓಕೆ, ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಸ್ಟರ್ ಮಾಡಿ. ಎಸ್, ನೋಡ್ಕೋಬೋದು, ಲೈಕ್ ಸ್ಟ್ರೀಟ್ ಥರ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅವರಂತರೂ ಎಷ್ಟು ದಿನದ ಇಟ್ಟಿರ್ತಾರೋ ಏನೋ, ಅದು ಗೊತ್ತೇ ಆಗೋಲ್ಲ ನಮಗೆ. ಬಟ್ ಇದು ಮಾತ್ರ ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.